ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸಿಂಗ್ ಅನ್ನು ಒಂದು ಧಾರಾವಾಹಿ ಮಾಡಲು ಅವ್ರಿಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ಕಲರ್ಸ್ ಕನ್ನಡದವರು ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನೋ ಹೊಸರಿಗಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಅದರೊಂದು ಸಲಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸೂರಜ್ ಸಿಂಗ್ ಅವರು ಒಂದು ಕಂಟೆಂಟ್ಸ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ನಂತರ ಒಂದು ವಾರಕ್ಕೆ ಅವ್ರಿಗೆ ಕಲರ್ಸ್ ಕನ್ನಡ ಅವರು ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಅವರಿಗೆ ಒಂದು ಧಾರಾವಾಹಿ ಮಾಡಲು. ಆ ಧಾರಾವಾಹಿ ಹೆಸರು ಬಂದುಬಿಟ್ಟು ಪವಿತ್ರ ಬಂಧನ ಅಂಥೇಳಿ. ಅದರಲ್ಲಿ ಈ ಒಂದು ಧಾರಾವಾಹಿ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಮತ್ತು ಅವ್ರಿಗೆ ಒಳ್ಳೆ ಒಬ್ಬರು ತಮ್ಮ ಕೂಡ ಇರ್ತಾರೆ. ಹಾಗೆ ಕೂಡ ಲಾಸ್ಟ್ ಸ್ಯಾಟರ್ಡೇ ಸುದೀಪ್ ಅವರು ಅವ್ರನ್ನ ಎಲ್ಲ ಕಂಟೆಂಟ್ಸ್ಗಳನ್ನ ಇನ್ವೈಟ್ ಮಾಡಿದಾಗೆ ಸೂರಜ್ ಅವ್ರನ್ನೂ ಕೇಳಿದರು. ಸರ್ ಹೀಗೆ ಇದ್ದೆ ಸರ್ ಹೊರಗಡೆ ಅಂತ ಹೇಳಿ ಎಲ್ಲ ಸುದೀಪ್ ಅವರು ಕೇಳಿದಾಗೆ ತುಂಬ ಚೆನ್ನಾಗಿದೆ ಸರ್, ಸಖತ್ತಾಗಿ ಎಲ್ಲರೂ ಜನ ಇಷ್ಟಪಡ್ತಾರೆ, ಸಾಕಷ್ಟು ಜನ ಕೂಡಿದ್ದೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಂತೆಲ್ಲ ಕೂಡ ಹೇಳಿದರು ಸೂರಜ್ ಅವರು. ಹಾಗೆ ಕೂಡ ಮತ್ತು ಹೊಳ್ಳಿ ಅವ್ರಿಗೆ ಸುದೀಪ್ ಅವ್ರಿಗೂ ಕೂಡ ಹೇಳ್ತಾರೆ, ಸರ್ ಒಂದು ಆಪರ್ಚುನಿಟಿ ಸಿಕ್ತು, ಒಂದು ವಾರಕ್ಕೆ ಕಲರ್ಸ್ ಕನ್ನಡ ಅವರು ಕೇಳಿದರೆ ಒಂದು ಧಾರಾವಾಹಿ ಮಾಡ್ತೀವಿ, ಅದ್ರ ಮಾಡ್ತೀರಾ ಅಂಥೇಳಿ ಕೇಳಿದರು. ಆಯ್ತು ಸರ್ ಮಾಡ್ತೇನೆ ಅಂತ ಆಪರ್ಚುನಿಟಿ ಸಿಕ್ತು ಸರ್, ತುಂಬ ಒಳ್ಳೇದಾಯಿತು ಸರ್ ಅಂಥೇಳಿ ಹೇಳ್ತಿದ್ರು ಸೂರಜ್ ಅವರು. ಖುಷಿ ಆಯಿತು ಸರ್, ಬಿಗ್ ಬಾಸ್ ಮನೆಯಿಂದ ನಾವು ಹೊರಗೆ ಹೋದ ಒಂದು ವಾರಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ತು ಒಂದು ಧಾರಾವಾಹಿ ಮಾಡಲು ಪವಿತ್ರ ಬಂಧನ ಅಂಥೇಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಅಂತ ಹೇಳತ್ತಿದ್ರು ಅವರು. ಥ್ಯಾಂಕ್ ಯು ಆಲ್ ಅಂತ ಎಲ್ಲರಿಗೂ ಕೂಡ ವಿಶ್ ಮಾಡಿದ್ದಾರೆ ಸೂರಜ್ ಅವರು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾರು ಅನಿಸಿದ್ರೆ ನನ್ನ ಒಂದು ಚಾನಲ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಹೀಗೆ ಕೂಡ ಸಪೋರ್ಟ್ ಮಾಡಿ. ನಾನು ಯಾವುದೋ ಒಂದು ವೀಡಿಯೋಸ್ ಹಾಕೋದ್ರಿಂದ ನಿಮ್ಗೆ ಬಳಿ ನೋಡ್ಸ್ಕೊಂಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.